ಮತ್ತೆ ಹಿಂಗ್ ಆ ಗುಳಿಗ ಸೀಕ್ವೆನ್ಸ್ ಶೂಟ್ ಮಾಡುವಾಗ ಆ ಗೆಟಪ್ ಅಲ್ಲಿ ಅಣ್ಣ ಹಿಂಗ್ ನಡ್ಕೊಂಡ್ ಬರ್ತಾ ಇದಾರೆ, ಆಟೋಮೆಟಿಕ್ ಆಗಿ ನಾವೇ 2 ಹೆಜ್ಜೆ ಹಿಂದೆ ಬಂದ್ಬಿಡ್ತಾ ಇದ್ವಿ. ಗೊತ್ತಿಲ್ಲದೆ ನಮ್ ಕೈ ಹಿಂಗ್ ಹೋಗ್ಬಿಡೋದು, ನಂಬಲ್ಲ, ಗೊತ್ತಿಲ್ಲದೆ ನಮ್ಗೆ ಆ ಕೈ ಹಿಂಗ್ ಹೋಗ್ಬಿಡೋದು. ಪಾಸ್ ಆಗ್ತೀರಾ ನಮ್ಗೊಂದು ಜುಮ್ ಅನ್ನೋ ಫೀಲ್, ನಮ್ಗೆ ಏನೋ ಪಾಸ್ ಆಗಿದ್ ಗುರು ಅಂತ. ಹೋಗ್ ಒಂದ್ 3-4 ಸೆಕೆಂಡ್, ಒಂದ್ 5 ಸೆಕೆಂಡ್ ಆದ್ರೂ ಏನೋ ಆಯ್ತು ಅಂತ, ಏನೋ ಆಯ್ತು ಅನ್ನೋ ತರ. ಆ ತರದ್ ನಾನು ಒಬ್ಬನಿಗಲ್ಲ, ಸೆಟ್ ಅಲ್ಲಿರೋ ಪ್ರತಿಯೊಬ್ಬರು ಫೀಲ್ ಆಗಿದೆ. ಮೊನ್ನೆ ಅಭಿನಂದನ್ ಹೇಳ್ತಾರೆ ಕೈಯಲ್ಲಿ ಕ್ಯಾಮ್ರಾ ಇರೋದು ನೋಡ್ರಿ, ಕೈ ಮುಗಿಯಕ್ಕೆ ಹೋಗ್ತಿರೋದು ನೋಡ್ರಿ, ಕೈ ಕ್ಯಾಮ್ರಾ ಇರೋದು ಅಂತ ಆಟೋಮೆಟಿಕ್ ಆಗಿ ಹೋಗ್ಬಿಡೋದು, ಗೊತ್ತಾಗ್ತದೆ. ಆತರ ನಾನು ಒಬ್ಬಂಗೆ ಅಂತಲ್ಲ, ಎಲ್ಲರಿಗೂ ಫೀಲ್ ಆಗಿದೆ. ನಾವ್ ಆಡಿಯನ್ಸ್ ಇರ್ಬೋದು, ಬಟ್ ನೀವೇ ಕೈ ಮುಗ್ದಿದ್ದೀರಾ ಅಲ್ಲಿರೋ ಎಲ್ರು. ಹೇಳಿದ್ನಲ್ಲ, ಆ ತರದ ಇನ್ಸಿಡೆಂಟ್ಗಳು ನಡೀತು, ಏನೋ ಆಯ್ತು. ಅದು ಅವೆಲ್ಲೋ ಅಲ್ಲೆಲ್ಲೂ ಎಲ್ಲಾ ಕಡೆ ಯಾರಿಗೊಬ್ಬರಿಗೂ ಏನು ಅಂತ ಕಾಪಾಡ್ಕೊಂಡ್ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಅಣ್ಣನ ಹೇಳಿದ್ರೆ 4 ಸಲ ಹೋಗ್ಬಿಡ್ಬೇಕಿತ್ತು ಅಂತ. ಆ ತರ ಸಿಚುವೇಶನ್ ನಡೀತು. 4-5 ಸತಿ ನಾನು ಹೋಗ್ಬಿಡ್ಬೇಕಾಗಿತ್ತು. ಒಂದ್ ಪಿನ್ ಡ್ರಾಪ್ ಸೈಲೆಂಟ್ ಆಗೋಯ್ತು. 1 ಸೆಕೆಂಡ್ ಇಡೀ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಅಂದ್ರೆ ಒಂಥರ ಶಾಕ್. ಏನ್ ನಡೀತಪ್ಪ ಅಂದ್ರೆ ಆಕ್ಸಿಡೆಂಟ್ಸ್ ಅದೆಲ್ಲ ತುಂಬಾ ಸತಿ ಆಗಿರೋ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅವ್ರು ಎಲ್ಲೂ ಶೇರ್ ಮಾಡ್ಕೊಳಕ್ ಇಷ್ಟಪಟ್ಟಿಲ್ಲ. ಯಾವ್ದೋ ಹೇಳಿದಾರೆ ಅಷ್ಟೇ, ಒಂದ್ ಸಣ್ಣ ತಲೆಗೆ ಏಟಾಗಿರೋ ತರ ಒಂದೇಳು. ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ನಿಮಗೆ ಆ ತರದ ಒಂದಷ್ಟು ವಿಷಯಗಳು ನೋಡಿರ್ತೀರಾ, ಆಯ್ತಾ? ಹೇಳ್ಬಹುದು ಅನ್ಸಿದ್ರೆ ಯಾವ್ದಾದ್ರು ಒಂದ್ ಇನ್ಸಿಡೆಂಟ್ ಶೇರ್ ಮಾಡ್ಬೋದಾ? ಅದೇ ಅಣ್ಣ ಹೇಳಿದ್ರಲ್ಲ, ಅಷ್ಟೇ 4-5 ಸಲ ಹೋಗ್ಬಿಡ್ಬೋದಿತ್ತು ಅಷ್ಟೇ. ಸುಮಾರು ಆಗುತ್ತೆ ಮೇಡಮ್. ನಾವು ಏನೋ ಒಂದು ಎಲ್ಲಾ ಶೂಟಿಂಗ್ ಸ್ಪಾಟ್ ಗಳಲ್ಲೂ ಆಗುತ್ತೆ, ಆ ಲೆವೆಲ್ ರಿಸ್ಕ್ ಗಳನ್ನ ತಗೊಂಡಾಗ ಹೌದು. ಮೇಡಮ್ ಯಾರು ಮನುಷ್ಯರೇ ಓಡಾಡದಿರೋ ಜಾಗ ನಾವು ಹೋಗಿದೀವಿ. ಅಲ್ಲಿ ಏನೋ ಕ್ಯಾಂಪ್ ಹಾಕೊಂಡು ನಾವು ಏನೋ ಶೂಟ್ ಮಾಡ್ತೀವಿ. ಸೊ ಅಲ್ಲಿ ಯಾವ ಟೈಮಲ್ಲಿ ಏನ್ ನಡೆಯೋದು ಗೊತ್ತಿಲ್ಲ ನಮ್ಗೆ ಮಲ್ಲೇಶ್ವರಂ ಅಲ್ಲಿ ಗೊತ್ತು, ಈ ರೋಡಲ್ಲಿ ಇಷ್ಟು ಗಂಟೆಗೆ ಏನಾಗುತ್ತೆ ಅಂತ, ಇಷ್ಟು ಗಂಟೆಗೆ ಟ್ರೈನ್ ಬರುತ್ತೆ ಅಂತ. ಅಲ್ಲಿ ಅಷ್ಟು ಗಂಟೆಗೆ ಏನ್ ಬರುತ್ತೆ ನಮ್ಗೇನ್ ಗೊತ್ತು. ಸೊ ಅಲ್ಲಿ ಏನೇನಾಗತ್ತೆ ಗೊತ್ತಿಲ್ಲ. ಪ್ರಕೃತಿ ಜೊತೆಗೆ ಇದ್ವಿ. ಸುಮಾರು ಇನ್ಸಿಡೆಂಟ್ಗಳು, ಸುಮಾರು ರಿಸ್ಕ್ಗಳು, ಫ್ಯಾಕ್ಟರ್ಗಳು ಸಿಕ್ಕಾಪಟ್ಟೆ ಇತ್ತು. ನೀವು ನಂಬಲ್ಲ, ನಾವೀಗೆಲ್ಲೋ ಹೋಗ್ತಿರ್ತೀವಿ, ಗಾಡಿಯ ಟೂ ವೀಲರ್ ಎಲ್ಲೋ ಓಡಿಸ್ತಿರ್ತೀವಿ. ರಪ್ಪ ಅಂತ ಒಂದು ಬಸ್ಸು ಲಾರಿನೋ ಪಾಸ್ ಆಗ್ಬಿಡುತ್ತೆ. ಎಷ್ಟು ಹೋಗ್ಬಿಡ್ತಿದ್ದಲ್ಲ ಗುರು ಅನ್ಸುತ್ತೆ, ಒಂದು ಕ್ಷಣದಲ್ಲಿ ಮಿಸ್ ಆಗ್ಬಿಟ್ಟೆ. ಆ ತರ ಸುಮಾರು ಇನ್ಸಿಡೆಂಟ್ಗಳಾಗಿದೆ ಮ್ಯಾಮ್. ಸುಮಾರು ರಥದ ಫೈಟ್ ಅಲ್ಲಿ ನಾವು ಎಷ್ಟು ರಿಸ್ಕ್ ನ ತಗೊಂಡು ಶೂಟ್ ಮಾಡಿರೋಂಥದ್ದು. ಆ ಕ್ಲೈಮ್ಯಾಕ್ಸ್ ವಾರ್ ಸೀಕ್ವೆನ್ಸ್ ಅಂತೂ ಅಣ್ಣನ್ ನೀವು ಮೊನ್ನೆ ವಿಡಿಯೋ ಬಿಟ್ಟಿರೋ ನೋಡಿ, ಅಣ್ಣಂದು ಕಾಲ್ ಗೀಲೆಲ್ಲ ನಿಂತ್ಕೊಳಕ್ ಆಗ್ತಿಲ್ಲ. ಓಡ್ ಬರೋದ್ ಕಲ್ಲು ಬಂಡೆ, ನಾರ್ಮಲ್ ಫ್ಲಾಟ್ ಸರ್ಫೇಸ್ ಅಂತೂ ಅಲ್ಲ. ಅಣ್ಣನೇ ಹೇಳ್ತಾರೆ, ನನ್ ಜೀವನದಲ್ಲಿ ಸುಲಭವಾಗಿ ಆಗಿದ್ ಯಾವ್ದು ಇಲ್ಲ, ನನ್ ಮಗ ಸಿಕ್ಕಿದ್ದು ಮಕ್ಕಳಾಗಿದ್ದು ಬಿಟ್ರೆ ಯಾವ್ದು ಸುಲಭವಾಗಿ ಆಗಿಲ್ಲ. ಸೊ ನಮಗ್ ಭ್ರಮೆನಾ ಅಥವಾ ನಿಮಗೂ ಹಂಗೆ ಅನಿಸ್ತಿದ್ಯಾ ನನ್ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಈ ಕಂಪ್ಲೀಟ್ ಫೀಚರ್ಸ್, ಆಕ್ಷನ್ ಅದು ನೋಡಿ 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 ರಿಷಬ್ ಸರ್ದೇ ಮ್ಯಾನರಿಸಮ್ ಎಲ್ಲ ಬಂದ್ಬಿಟ್ಟಿದೆ. ಸೀರಿಯಸ್ಲಿ ಅದನ್ನ ಅವ್ರಿಗೆ ಬಿಡ್ತಿದೀನಿ ನಾನು. ಅದು ಗೆಟಪ್ ಅಲ್ಲ ನಾನು ಹೇಳ್ತಾ ಇರೋದು, ಅಥವಾ ನೀವು ಇದಂತಲ್ಲ. ಆ ಆಕ್ಸೆಂಟ್ ಹಂಗೆ ಬರ್ತಾ ಇದೆ, ಮಂಗ್ಳೂರ್ದು, ಕುಂದಾಪುರದ್ದು ಒಂದು, ಆಮೇಲೆ ಆ ಗಡ್ಡ. ಮತ್ತೆ ನೀವು ಅದನ್ನ ನೀವೇನೇ ಮಾತಾಡಿದ್ರು ಅದಕ್ಕೆ ಹೇಳಿದ್ ನಮ್ ಭ್ರಮೆನ ಅದು ನಮ್ಗೆ ಗೊತ್ತಿಲ್ಲ ಅಂತ. ನಿಮಗೇನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಕಾಂತಾರದ ಎಫೆಕ್ಟ್ ಅದು. ಸೊ ಹಂಗೆ ಏನಿಲ್ಲ, ಅದು ಕಲಿತೀವಿ ಮೇಡಮ್. ಇವಾಗ ನಿಮ್ಮಿಂದನೇ ನಾನು ನೋಡದೆ ಏನೋ ಒಂದು ಕಲ್ತಿರ್ತೀನಿ, ನಂಗೆ ಗೊತ್ತಿಲ್ಲದೇನೆ ಏನೋ ಒಂದು ಕಲ್ತ್ಬಿಡ್ತೀನಿ ನಿಮ್ಮಿಂದ. ಸೊ ಹಂಗೆ ಸುಮಾರು ವಿಚಾರಗಳನ್ನ ನಾವು ರಿಷಬ್ ಅಣ್ಣನಿಂದ ಕಲ್ತಿದ್ವಿ. ಅವ್ರು ನಮ್ಗೊಂಥರ ಏನಂತಾರೆ, ಈ ರೋಲ್ ಮಾಡೆಲ್ ಅಂತಾರಲ್ಲ, ಆ ಥರ ನಾವು ಅವ್ರನ್ನ ಟ್ರೀಟ್ ಮಾಡಿದಾಗ ನಮ್ಗೆ ಗೊತ್ತಿಲ್ಲದೇನೆ ನಾವು ಅವ್ರ ಥರ ಬಿಹೇವ್ ಮಾಡಕ್ ಶುರು ಮಾಡ್ತಿರ್ತೀವಿ, ಅಥವಾ ಅವರಿಂದ ವಿಚಾರಗಳನ್ನ ಕಲಿತೀವಿ, ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ಕಲ್ತಿರ್ತೀವಿ, ಏನೋ ಒಂದು ಮ್ಯಾನರಿಸಮ್ ಕಲ್ತಿರ್ತೀವಿ. ಸೊ ಅದು ಗೊತ್ತಿಲ್ಲದೆ ಆಗಿರ್ಬೋದು, ನನ್ನಲ್ಲಿ ಅಂತಲ್ಲ, ನನ್ನ ಜೊತೆ ಇರೋ ಒಂದಷ್ಟು ಜನರಲ್ಲಿ ನಿಮ್ಗೆ ಗೊತ್ತಿಲ್ಲದೇನೆ ಆ ತರದ ಒಂದು ಬದಲಾವಣೆಗಳಾಗಿರುತ್ತೆ. ಬಿಟ್ರೆ ಒಂದು ಪ್ರಭಾವ ನಾನೇ ಬಟ್ ಸರ್ ಇನ್ನೊಂದೇನಂದ್ರೆ, ನೀವು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ ಅನ್ನೋ ಕಾರಣಕ್ಕೆ ಕೇಳಿದೆ ಆ ತರದ ಇನ್ಸಿಡೆಂಟ್ಸ್ ನೀವು ನಿಮ್ ಆಂಗಲ್ ಇಂದ ಹೇಳಿ ಅಂತ. ಬಟ್ ಓಕೆ, ಅದನ್ನ ಹೇಳಲೇಬೇಕು ಅಂತ ಹೇಳಬೇಕು ಅಂತಲ್ಲ ಮ್ಯಾಮ್, ಹೇಳಿದ್ನಲ್ಲ ಸುಮಾರು ರಿಸ್ಕ್ ಮೇಡಮ್. ನೀವು ನಮ್ಮಲ್ಲ ಕಂಪ್ಲೀಟ್ ಡಸ್ಟ್ ಸ್ಮೋಕ್ ಅಲ್ಲೇ ಶೂಟ್ ಮಾಡಿದ್ದು. ಅಣ್ಣನ್ ಕಣ್ ಬಿಡಕ್ ಆಗ್ತಾರಿಲ್ಲ. ನಾವು ಯಾರು ಪಕ್ಕದಲ್ಲಿ ಇದ್ರು ಕಣ್ಣೇ ಬಿಡಕ್ ಆಗ್ತಿರಲಿಲ್ಲ ನಮ್ಗೆ. ಯೂಶಲಿ ನಾವೇನ್ ಮಾಡ್ತೀವಿ, ಬಿಹೈಂಡ್ ದಿ ಸೀನ್ಸ್ ಇರೋರು, ನಾವು ಕೆಲಸ ಮಾಡೋರು ಮಾಸ್ಕ್ ಹಾಕೋತೀವಿ, ಕಂಪ್ಲೀಟ್ ಮುಚ್ಕೋತೀವಿ, ಏನೋ ಒಂದು ಗ್ಲಾಸ್ ಹಾಕೋತೀವಿ, ಇನ್ನೊಂದೇನೋ ಮಾಸ್ಕ್ ಬಿಸ್ಲಿಗೆ ಹಾಕೊಂಡಿರ್ತೀವಿ. ಆನ್ ಸೈಡ್ ಕ್ಯಾಮ್ರಾ ಮುಂದೆ ಏನ್ ಹಾಕೋತಾರೆ ಅವರು, ಒಂದು ಮಾಸ್ಕ್ ಹಾಕೊಂಡು ಶೂಟ್ ಮಾಡಕ್ಕಾಗಲ್ಲ, ಇನ್ನೊಂದೇನೋ ಮಾಡ್ಕೊಳಕ್ಕಾಗಲ್ಲ. ಹಿಂಗ್ ಬಂದು ಹಿಂಗ್ ನಿಂತ್ಕೋತಾರೆ, ಫುಲ್ ಡಸ್ಟ್ ಹೊಡಿತಾರೆ, ಉಸಿರಾಡೋಕ್ಕೂ ಕಷ್ಟ. ಉಸಿರು ಹಿಂಗ್ ಬರುತ್ತೆ, ದೇವರಾಣೆ ಮೇಡಮ್, ಉಸಿರು ಬ್ಲಾಕ್ ಆಗ್ಬಿಡುತ್ತೆ. ಅಷ್ಟು ಡಸ್ಟು ಬಗ್ ಅಂತ ಮೂಗುಳಗಡೆ ಹೋದಾಗ ಹೆಂಗಾಗುತ್ತೆ. ನೀವು ಆ ಕಷ್ಟಗಳನ್ನ, ನೋವುಗಳನ್ನ, ಅದು ಏನಂತಾರೆ, ಹಂಗೆ ಇರಲಿ, ಅದು ಸ್ಕ್ರೀನ್ ಮೇಲೆ ಏನ್ ಕಾಣುತ್ತೋ ಅದೇ ನೋಡ್ಲಿ ಜನ. ಆ ಥರ ಚಿಕ್ಕಾಪಟ್ಟೆ ರಿಸ್ಕ್ ಮ್ಯಾಮ್. ಚಾರಿಯಟ್ ಫೈಟ್ ಮಾಡುವಾಗಲೂ ಅಷ್ಟೇ, ಮೇಲ್ ನಿಂತಿದ್ದಾರೆ, ಅದೊಂದು ಬೆಟ್ಟ, ಹಿಂಗಿದೆ ಬೆಟ್ಟ, ಆ ಬೆಟ್ಟದ ಮೇಲಿಂದ ಒಂದು ರಥ ಹಿಂಗೆ ಕೆಳಗೆ ಬರ್ಬೇಕು, ಹಿಂಗೆ ಅವ್ರಿಗೆ ಆ ರಥದ ಮೇಲೆ ನಿಂತಿದ್ದಾರೆ, ಅನ್ನ ಟಾಪಲ್ಲಿ ಹತ್ಕೊಂಡು ನಿಂತಿದ್ದಾರೆ, ಆ ರಥ ಹಿಂಗೆ ಹೋಗ್ತಾ ಇದೆ ಕೆಳಗೆ, ಹಿಂಗೆ ಎತ್ತರ ಹಿಂಗೆ ಪ್ರಪಾತ ಕಾಣೋದು ಕೆಳಗಡೆ, ತಲೆ ಸುತ್ತ ಬಂದ್ಬಿಡುತ್ತೆ.
ಬಿಸಿಲು ಯಾವ ಲೆವೆಲ್ ಟೆಂಪರೇಚರ್ ಅಂದ್ರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಯೂಸಲ್ಲಿ ಎಷ್ಟು 26, 27, 28 ಇರುತ್ತಾ, ಅಲ್ಲಿ 32, 34 ಈ ತರ ಬಿಸಿಲು. ಅದು ಪೀಕಲ್ಲಿ ಇದೀವಾ, ಡೈರೆಕ್ಟ್ ಹೊಡಿತಾ ಇದೆ ಬಿಸಿಲು, ಚುರ 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 ಅಂತಿದೆ ಮೈ ಕೈ ಎಲ್ಲ. ನೀವು ನಾನು ಸ್ವಲ್ಪ ಕಪ್ಪಿದ್ದೀನಿ, ನನಗೆ ಗೊತ್ತಾಗಲ್ಲ. ನೀವು ಬೇರೆ ಯಾರು ಆರ್ಟಿಸ್ಟ್ಗಳನ್ನ ಕೇಳಿದ್ರೆ ಇನ್ನೂ ಬೆನ್ನೊಳಗೆಲ್ಲ ಸುಟ್ಟಿರೋದಲ್ಲ, ಹಂಗಂಗೆ ಇರುತ್ತೆ ಮಾರ್ಕ್, ಒರಿಜಿನಲ್ ಕಲರೇ ಬಂದಿಲ್ಲ ಇನ್ನು. ಸೊ ಆ ಥರದ ಬಿಸಿಲೆಲ್ಲ ಸುಟ್ಟಿದೆ. ಅದ್ರ ಮೇಲೆ ನಿಂತ್ಕೊಂಡು ಅಣ್ಣ ನಮ್ಮ ಥರನೇ ಸಾಮಾನ್ಯರಾಗಿ, ಅಥವಾ ಅವ್ರಿಗೇನೋ ಇನ್ನೊಂದೇನೋ ಬೇರೆ ಏನೋ ಮಾಡಿದಂತೂ ಅಲ್ಲ. ನಾವೇನು ಸೇಫ್ಟಿಗಳಿಗೆ ನಾವೇನು ರೋಪ್ ಹಾಕೋತಿದ್ವು, ಅಣ್ಣನೂ ಅಷ್ಟೇ ರೋಪನ್ನೇ ಹಾಕೋತಾ ಇದ್ರು. ಅಥವಾ ನಾವು ಇನ್ನೊಂದೇನೋ ಜಂಪ್ ಮಾಡುವಾಗ ಏನು ಸೇಫ್ಟಿ ಇರ್ತಿತ್ತೋ ಅಣ್ಣನಿಗೂ ಅಷ್ಟೇ ಸೇಫ್ಟಿ ಇರ್ತಿತ್ತು. ಅವ್ರಿಗೊಂದು ಬೇರೆ ನಮಗೊಂದು ಬೇರೆ ಆ ಥರದ್ದು ಏನೋ ಇಲ್ಲ. ಅಷ್ಟು ರಿಸ್ಕ್ಗಳನ್ನ ಹೇಳಿದ್ನಲ್ಲ, ಯಾವುದೇ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಎಲ್ಲೂ ಡೂಪನ್ನೇ ಬೆಳೆಸಿಲ್ಲ. ಜಂಪ್ ಮಾಡೋದು ಅಣ್ಣ ಆಗಿರ್ತಾರೆ, ಅಲ್ಲೆಲ್ಲ ಬೇರೆ ಎಲ್ಲ ಯಾರೋ ಒಬ್ಬ ಸ್ಟಂಟ್ ಹುಡುಗ ಮಾಡ್ತಾನೆ, ಲ್ಯಾಂಡಿಂಗ್ ಅಣ್ಣ ಆಗಿರ್ತಾರೆ. ಆ ಥರದನ್ನ ನೋಡಿರ್ತೀವಿ ನಾವು. ಇಲ್ಲ ಹಂಗಲ್ಲ, ರಿಷಬ್ ಶೆಟ್ಟಿನೇ ಹಾರಿದ್ರೆ ರಿಷಬ್ ಶೆಟ್ಟಿನೇ ಇಳಿಯೋರು, ಟಾಪ್ಗೆಲ್ಲ ಎತ್ಕೊಂಡು ಹೋಗ್ಬಿಡೋರು ರೋಪ್ ಹಾಕಿ. ಅಯ್ಯೋ ಒಂದೊಂದಲ್ಲ ಮೇಡಮ್ ಮಾಡೋರು. ಇದ್ರಲ್ಲಿ ರಾಪ್ ಅಲ್ಲಿ ಬಿಟ್ಟಾರ ನೋಡಿ, ಒಂದು ಶಾರ್ಟ್ ರಪ್ಪ ಹಿಂದೆ ಬಂದು ಹೋಗ್ತಾರೆ. ಅಪ್ಪಿ ತಪ್ಪಿ ಟೈಮ್ ಕೆಟ್ಟಾಗ ಅದೇನಾದ್ರು ದಾರ ಹೋಯ್ತು ಅಂದ್ರೆ ತಪ್ಪು. ಎಷ್ಟು ರಿಸ್ಕ್ ತಗೊಂಡಿದ್ದಾರೆ, ಅಷ್ಟು ರಿಸ್ಕ್ ಇವತ್ತು ಸಿನಿಮಾ ಮೇಲೆ ಹಂಗೆ ಕಾಣಿಸ್ತಾ ಇದೆ. ಸೊ ಅದಕ್ಕೆಲ್ಲರೂ ನಮ್ಮನ್ನೊಂದು ಭಾಗವಾಗಿ ಮಾಡಿಸಿದ್ದಾರೆ ಅಣ್ಣ. ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿದ್ರು ಸಾಲಲ್ಲ.